ಇನ್ನು ಜಯಂತನ್ನ ಸಪೋರ್ಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಜಯಂತ್ ಅಸಲಿ ಬಣ್ಣವನ್ನ ಬಯಲು ಮಾಡಿದ್ದಾರೆ ಸ್ಥಳೀಯರು. 100% ಬುರುಡೆ ಗ್ಯಾಂಗ್ಗೆ ಸಪೋರ್ಟ್ ಮಾಡಿದ್ದಾನೆ ಜಯಂತ್. ಸುವರ್ಣ ನ್ಯೂಸ್ಗೆ ಸ್ಥಳೀಯ ಅನಂತ್ ಹೇಳಿಕೆ ಕೊಟ್ಟಿರೋದು. ಜಯಂತ್ ಮನೆಗೆ ನಾನು ಬಹಳಷ್ಟು ಬಾರಿ ಹೋಗಿದ್ದೀನಿ. ಹೆಂಡತಿ ಹಾಗೂ 2 ಹೆಣ್ಮಕ್ಳಿದ್ದಾರೆ ಆತನಿಗೆ. ಆತ ಈ ಪ್ರಕರಣದಲ್ಲಿ ಸಪೋರ್ಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿರೋದು. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತನಿಖೆಯ ಒಂದು ವ್ಯಾಪ್ತಿ ಬೆಂಗಳೂರಿಗೆ ಬಂದು ತಲುಪಿರ್ತಕ್ಕಂಥದ್ದು. ಜಯಂತ್ ಅವರು ಇಲ್ಲಿ ಏನ್ ಕೆಲಸ ಮಾಡ್ತಿದ್ರು, ಯಾವ ರೀತಿಯಾದಂತಹ ಒಡನಾಟವನ್ನ ಸ್ಥಳೀಯರ ಜೊತೆಲಿ ಹೊಂದಿದ್ರು ಅನ್ನೋದನ್ನ ಕೇಳಿ ಮಾತಾಡ್ಸೋಣ ಬನ್ನಿ. ನಮ್ಮ ಜೊತೆಲಿ ಇಲ್ಲಿನ ಸ್ಥಳೀಯರಿದ್ದಾರೆ. ಸರ್, ಜಯಂತ್ ನಿಮ್ಗೆ ಎಷ್ಟು ಮಟ್ಟಿಗಿನ ಪರಿಚಯ ಇದ್ರು, ಯಾವ ರೀತಿಯಾದಂತಹ ಒಡನಾಟ ನಿಮ್ಮೊಟ್ಟಿಗೆ ಇತ್ತು? ಬ್ಲಡ್ ರಿಕ್ವೈರ್ಮೆಂಟ್ ಗ್ರೂಪ್ ಅಂತ ಒಂದು ಮಾಡ್ಕೊಂಡಿದೀವಿ ಇಲ್ಲಿ. ಸ್ಥಳೀಯರಿಗೆ ಅವಶ್ಯಕತೆ ಬೇಕಾಗಿರುವಂತ ಇದು. ಆ ಸಮಯದಲ್ಲಿ ಅವರು ಸೌಜನ್ಯ ವಿಷಯನ ಅವಾಗ ಪೋಸ್ಟ್ ಮಾಡ್ತಾ ಇದ್ರು. ಸೊ ಕೇಸ್ಗಳ ಬಗ್ಗೆ ಯೂಟ್ಯೂಬಲ್ಲಿ ಏನೆಲ್ಲ ಬರುತ್ತೆ ಅದನ್ನ ಮಾಡ್ತಾ ಇದ್ರು. ಸೊ ಅವಾಗ ಒಂದಷ್ಟು ಜನ ಬೇರೆ ಬೇರೆಯವರೆಲ್ಲ ಕಾಮೆಂಟ್ ಮಾಡೋರು, ಇಲ್ಲಿ ಇದು ಬಿಟ್ಟು ಬೇರೆ ಏನು ಮಾಡಬಾರ್ದು ಅಂತ. ಆವಾಗ ಆಮೇಲೆ ಫೋಟೋ ನೋಡಿದಾಗ ಇವ್ರದೇ ಇತ್ತಲ್ವ. ಆಮೇಲೆ ನಿಧಾನಕ್ಕೆ ಸ್ವಲ್ಪ ದಿನ ಆದಮೇಲೆ ಈ ವಿಷಯ, ಧರ್ಮಸ್ಥಳದ ವಿಷಯ ತುಂಬ ಎಲಾಬ್ರೇಟಾಗಿ ಇಡೀ ಎಲ್ಲರಿಗೂ ಗೊತ್ತಾದಾಗ ಯಾರು ಜಯಂತ್ ಅಂದಾಗ ಇವರೇನೆ, ಇವ್ರು ಸ್ಥಳೀಯವಾಗಿ ಇಲ್ಲೇ ಇರೋರು ಅಂತ ನನಗೆ ಗೊತ್ತಾಯ್ತು. ಏನ್ ಕೆಲಸ ಮಾಡ್ತಾ ಇದ್ರು ಅವ್ರದ್ದು ಇಲ್ಲಿ ಒಂದು ಆಯಿಲ್, ಒಂದು ನಿಸರ್ಗ ಆಯಿಲ್ ಅಂತೇಳಿ ಒಂದು ಇಲ್ಲಿ ಮಾಡಿದ್ದಾರೆ. ಇಲ್ಲೇ ಪೈಪ್ಲೈನ್ ರಸ್ತೆಯಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಇರ್ತಾ ಇದ್ರು. ಸೊ ಅವ್ರ ಮನೆಯವರು ಕೂಡ ಅವರೆಲ್ಲ ನೋಡ್ಕೊಳ್ತಾ ಇದ್ದಿದ್ದು. ಸೊ ಅದು ಅವ್ರ ಮನೆಗೆಲ್ಲ ಹೋಗಿದ್ದೀರಾ? ಮನೇಲಿ ಒಟ್ಟು ಎಷ್ಟು ಜನ ಇದ್ದಾರೆ? ಮನೆಗೆ ಹೋಗಿದ್ದೀನಿ ನಾನು. ಮನೆಯಲ್ಲಿ ಅವರು, ಅವ್ರ ಮಿಸ್ಸಸ್ ಒಬ್ರು ಇದ್ರು, ಜೊತೆಗೆ 2 ಮಕ್ಕಳು ಇದ್ರು. ಇನ್ನೊಂದಷ್ಟು ಜನ ಬೇರೆ ಮಕ್ಕಳೆಲ್ಲ ಇದ್ರು. ನಾವು ಒಂದ್ಸಲ ಹೋಗಿದ್ದಾಗ ಓಕೆ, ತೊಂದರೆ ಇಲ್ಲ. ಅವ್ರ ಮನೇಲಿ ಇದ್ದಿದ್ದು 2 ಮಕ್ಕಳು, ಅವ್ರ ಮನೆಯವರು ಇದ್ರು. ವ್ಯಕ್ತಿಗತವಾಗಿ ಯಾವ ತರ ವ್ಯಕ್ತಿತ್ವ ಇತ್ತು ಅಂದ್ರೆ, ಈ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಲ್ಲಿ, ಯಾವ ಹಂತದವರೆಗೂ ಅವರು ಸಪೋರ್ಟಿವ್ ಆಗಿ ಅಥವಾ ವಿರೋಧವಾಗಿ ಯಾವ ತರ ಮಾತಾಡ್ತಿದ್ರು? ಇಲ್ಲ, ಅದ್ರ ಬಗ್ಗೆ ಎಲ್ಲ ಅಷ್ಟು ಈ ವಿಷಯಗಳು ಬಂದಾಗ ನನಗೆ ಪುನಃ ಅವರು ಮತ್ತೆ ಸಂಪರ್ಕಕ್ಕೆ ಸಿಗಲಿಲ್ಲ ನಾನು. ಸೊ ಈ ಸಲ ನಾನು ಇಲ್ಲಿ ಅವ್ರನ್ನೇನೋ ನಮ್ಮ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಯೋದಕ್ಕೂ ಕೂಡ ಆಗಿರಲಿಲ್ಲ. ಸೊ ಬೇರೆ ನಾನು ಯಾವುದೋ ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದರಿಂದ ಅವ್ರನ್ನ ಕರೆಯೋದಕ್ಕೆ ಇರಲಿಲ್ಲ. ಪೀಣ್ಯದ ಮಲ್ಲಸಂದ್ರ ನಿವಾಸಿಗಳು ಹೇಳಿಕೆ ಕೊಟ್ಟಿರೋದು. ತನಿಖೆ ಮಾಡಿದಾಗಲೇ ಸತ್ಯ ಗೊತ್ತಾಗುತ್ತೆ. ನಾವು ಜಯಂತ್ ಓಡಾಡೋದನ್ನ ನೋಡಿದ್ವಿ ಅಷ್ಟೇ. ದೂರುದಾರ ಜಯಂತ್ ಪರಿಚಯ ಇರಲಿಲ್ಲ ನಮ್ಗೆ. ಸುವರ್ಣ ನ್ಯೂಸ್ಗೆ ಮಲ್ಲಸಂದ್ರ ನಿವಾಸಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನಯ್ಯ ಅವ್ರನ್ನ ಕರ್ಕೊಂಡು ಬಂದು ಮಲ್ಲತ್ತಲ್ಲಿರುವಂತಹ ಜಯಂತ್ ಅವರ ಮನೆಯಲ್ಲಿ ತನಿಖೆಯನ್ನು ನಡೆಸ್ತಿರ್ತಕ್ಕಂಥದ್ದು ಇಲ್ಲಿರುವಂತಹ ಸ್ಥಳೀಯರಿಗೆ ಒಂದು ರೀತಿಯಾಗಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಇಷ್ಟು ದಿವಸ ಟಿವಿನಲ್ಲಿ ಧರ್ಮಸ್ಥಳ ಪ್ರಕರಣವನ್ನ ನೋಡ್ತಿದ್ದಂಥವ್ರು ಇವತ್ತು ಇಲ್ಲಿ ಪ್ರಕರಣಗಳನ್ನ ನೋಡೋ ಮೂಲಕ ಅವರ ಒಂದು ಅಭಿಪ್ರಾಯ ಏನು, ಜಯಂತ್ ಬಗ್ಗೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಮನಿ ಮಾತಾಡ್ಸೋಣ. ಏನಂದ್ರೆ ಇಲ್ಲಿ ಇದೆ ಫಸ್ಟ್ ಟೈಮ್ ಈ ತರ ಬಂದಿದ ಮೇಲೆ ಗೊತ್ತಾಗ್ತಾ ಇದೆ ಯಾಕೆ ಬಂದಿದ್ದಾರೆ ಅನ್ನೋದು. ಎಲ್ಲರಿಗೂ ಕುತೂಹಲ ಅದೇ ಕಾಡ್ತಾ ಇದೆ. ಜಯಂತ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ ಪರಿಚಯ ಇದಾರ? ಅಲ್ಲ, ಜಯಂತ್ ಅವ್ರು ಇಲ್ಲಿ ಏನು ಜಾಸ್ತಿ ಜನಕ್ಕೆ ಏನು ಪರಿಚಯ ಇಲ್ಲ. ಈ ಏರಿಯಾದಲ್ಲಿ ಯಾರಿಗೂ ಏನೋ ಆಯಿಲ್ ಅಂಗಡಿ ಇಟ್ಕೊಂಡಿದ್ದಾರೆ ಅನ್ನೋದು ಇವಾಗೆಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಯಾರು ಹೋದವ್ರಿಗೆ ನೋಡಿದವ್ರಿಗೆ ಅಷ್ಟೇ ಗೊತ್ತು ಅವ್ರನ್ನ. ಬಟ್ ಅವ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ನಿಮ್ಗೆ ಏನ್ ಮಾಹಿತಿ ಇದೆ ಸರ್? ಏನ್ ಅಂಗಡಿ ಇಟ್ಕೊಂಡಿದ್ದಾರೆ? ಅದೇ ಆಯಿಲ್ ಅಂಗಡಿ ಇಟ್ಕೊಂಡಿದಾರಲ್ಲ ಇಲ್ಲಿ, ಅಷ್ಟು ಮಾತ್ರ ಗೊತ್ತಿತ್ತು ಅಷ್ಟೇ. ಬೇರೆ ಇನ್ನೇನು ಗೊತ್ತಿಲ್ಲ. ಇವಾಗಲೇ ಎಲ್ಲ ನೋಡ್ತಾ ಇರೋದು. ಪರಿಚಯ ಇಲ್ಲ ಮೇಡಮ್. ನಾವು ಕೊಬ್ಬರಿ ಮಂಡಿಯಲ್ಲಿ ಆಯಿಲ್ ಎಲ್ಲ ಮಾಡ್ಸಕ್ ಹೋಗ್ತೀವಿ. ಅವ್ರು ಅವಾಗ ನಾವು ನೋಡಿದ್ದು ಅವ್ರನ್ನ. ಈ ವಿಷಯ ಎಲ್ಲ ಗೊತ್ತಿಲ್ಲ. ಧರ್ಮಸ್ಥಳದ ಒಂದು 15 ಹಿಂದೆ ಮಾತಾಡಿರು, ಹೌದು ನಿಜ ಹಾಗೆ ಹೀಗೆ ಅಂತ ಹೇಳಿರು. ನಮ್ಗೆ ಆಶ್ಚರ್ಯ ಆಯ್ತು, ಏನಪ್ಪ ಇಷ್ಟು ಒಳ್ಳೆ ಮನುಷ್ಯ ಆಗಿದ್ದ, ಇಲ್ಲಿ ನೋಡಿರಿ ಇದೆಲ್ಲ ಇದು ಹೆಂಗ್ ಬಂತು, ಏನು ಎಂತೆಂತ ಜನ ಇದ್ದಾರೆ ಅಂತ. ನನಗೂ ಚಿನ್ನಯ್ಯಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇವತ್ತು ಚಿನ್ನಯ್ಯನ SIT ಅವ್ರನ್ನ ಕರ್ಕೊಂಡು ಇಲ್ಲಿ ಬಂದಿದ್ದಾರೆ. ಏನ್ ಹೇಳ್ತೀರಾ? ಅದು ಏನೋ ಒಳಗಡೆ ಎಲ್ಲ ಇದೆ ಮೇಡಮ್. ಅವ್ರದ್ದು ಎಲ್ಲ ಕ್ರಿಮಿನಲ್ ಐಡಿಯಾ ಮಾಡಿದ್ದಾರೆ. ಯಾಕೆಂತಂದ್ರೆ ಇದೆಲ್ಲ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ನೋಡಿದ್ರೆ ಸತ್ಯಹರಿಶ್ಚಂದ್ರ ತರ ಇದ್ದ, ಅಲ್ಲಿ ನೋಡಿರಿ ಇದೆಲ್ಲ ನೋಡಿದ್ರೆ ಒಳಗಡೆನೋ ಮಾಡ್ತಾ ಇದ್ದಾರೆ. ಇದು ಎಷ್ಟು ಜನ ಇದ್ರು ಸರ್ ಅವ್ರ ಮನೆಯಲ್ಲಿ? ಒಟ್ಟು ಕುಟುಂಬದಲ್ಲಿ, ಜಯಂತ್ ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ರು? ಏನೆಲ್ಲ ಕೆಲಸ ಮಾಡ್ತಿದ್ರು? ಆಯಿಲ್ ತೆಗೆಯೋದು, ಆಯಿಲ್ ಇದು ಮಾಡೋದು ಇದ್ರು. ಆಮೇಲೆ ಏನೋ ಅವರ 2-3 ಜನ ಲೇಡೀಸ್ ಏನೋ ಇದ್ದಾರೆ ಅಂತಾರೆ. ಅದು ಪಕ್ಕಾ ಗೊತ್ತಿಲ್ಲ ಮೇಡಮ್. ಇದು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಜಯಂತ್ ಅವರು ಇಲ್ಲಿ ಆಯಿಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಬಹಳ ಒಳ್ಳೆಯ ಮನುಷ್ಯನ ತರನೇ ಬಿಂಬಿತವಾಗ್ತಿದ್ರು. ಮನೆಯಲ್ಲಿ 3-4 ಜನ ಇದ್ರು. ಅದನ್ನ ಹೊರತುಪಡಿಸಿದ್ರೆ ಚಿನ್ನಯ್ಯ ಬಂದಿದ್ದಾಗ್ಲಿ ಇದ್ದಿದ್ದಾಗ್ಲಿ ನಮಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಚಿನ್ನಯ್ಯನ ಕರ್ಕೊಂಡು ಬಂದು ತನಿಖೆ ನಡೆಸ್ತಿರ್ತಕ್ಕಂಥದ್ದು ನಮಗೂ ಕೂಡ ಆಶ್ಚರ್ಯ ತಂದಿದೆ ಅನ್ನುವಂಥ ಮಾತುಗಳನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.